ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನನ ಜೊತೆ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಮಾತುಕತೆ, ಮತ್ತು ಶ್ರೀಕೃಷ್ಣ ಮತ್ತು ಕರ್ಣ ಇದ್ದಾನಲ್ಲ ಅವನ ಗುಪ್ತ ಪರಾಮರ್ಶೆ, ಅಂದರೆ ಸೀಕ್ರೆಟ್ ಆಗಿ ಮಾತಾಡ್ಕೊಳ್ಳೋದಿದೆಯಲ್ಲ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರು ಮತ್ತು ದ್ರೋಣಾಚಾರ್ಯರು ಇಬ್ಬರೂ ಕೂಡ ದುರ್ಯೋಧನನಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಈಗಲಾದರೂ ನೀನು ಸಂಧಿ ಮಾಡ್ಕೊಳ್ಳೋದಕ್ಕೆ ಒಪ್ಕೋ, ಇಲ್ಲ ಅಂತಂದರೆ ಕುರುವಂಶನೇ ನಾಶ ಆಗಿಬಿಡುತ್ತೆ, ನಿನ್ನ ಮಕ್ಕಳು, ಮಂತ್ರಿ, ಸೈನ್ಯ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಮುಂದುವರೆದು ಈ ಕಡೆ ಶ್ರೀಕೃಷ್ಣ ಕರ್ಣನನ್ನು ಏನು ಮಾಡ್ತಾನೆ, ತನ್ನ ರಥದಲ್ಲಿ ಕೂರಿಸ್ಕೊಂಡು ಹಸ್ತಿನಾಪುರದಿಂದ ಹೊರಗಡೆ ಬಂದ ಮೇಲೆ ಅವನು ಕರ್ಣನಿಗೆ ತೀಕ್ಷ್ಣವಾಗಿ, ಅಂತಂದರೆ ಅವನ ಮನಸ್ಸಿಗೆ ನಾಟಬೇಕು ಆ ರೀತಿ, ಮತ್ತು ಮೃದುವಾಗೂ ಇರಬೇಕು, ಮತ್ತು ಧರ್ಮಯುಕ್ತವಾಗೂ ಇರಬೇಕು. ಅಂದರೆ ಧರ್ಮದ ಮಾತುಗಳನ್ನು ಅಂತ ಅರ್ಥ. ಧರ್ಮಯುಕ್ತವಾದಂಥ ಮಾತುಗಳಲ್ಲಿ ಅವನು ಹೇಳ್ತಾನೆ. ಏನು ಹೇಳ್ತಾನೆ? ಕರ್ಣ, ನೀನು ವೇದವೇತ್ತರಾದಂತಹ ಬ್ರಾಹ್ಮಣರ ಸೇವೆಯನ್ನು ಬಹಳವಾಗಿ ಮಾಡಿದ್ಯಾ. ಅಂದರೆ ಯಾರು ಜ್ಞಾನವನ್ನು ತಿಳ್ಕೊಂಡಿರ್ತಾರೋ ವೇದ ಪುರಾಣಗಳನ್ನು, ಅಂಥ ಬ್ರಾಹ್ಮಣರ ಸೇವೆನ ಬಹಳ ಮಾಡಿದ್ಯಾ. ಅವ್ರ ಜೊತೆ ಪರಮಾರ್ಥ ತತ್ವಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ಕೊಂಡಿದ್ಯಾ. ಆದರೆ ನಾನು ನಿನಗೆ ಒಂದು ಗುಪ್ತವಾದಂತಹ ಮಾತನ್ನು ಹೇಳ್ತೀನಿ. ಅಂದರೆ ನೀನು ವೇದಗಳನ್ನು ತಿಳ್ಕೊಂಡಿದ್ಯಾ, ನೀನು ಪರಮಾರ್ಥ ತತ್ವ ಅಂತ ಏನಿದೆಯೋ, ನಾನು ಏನು, ಪರಮಾತ್ಮ ಅಂದರೆ ಏನು, ಅಂದರೆ ಆಧ್ಯಾತ್ಮಿಕ ವಿಚಾರ ಅಂತ ಹೇಳ್ತೀವಲ್ಲ ಅದು, ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೇಳಿದ್ಯಾ. ಅಂದರೆ ಎಷ್ಟೋ ವಿಷಯಗಳು ನಿನಗೆ ಗೊತ್ತಿದೆ, ಆದರೆ ನಾನು ನಿನಗೆ ಒಂದು ಸೀಕ್ರೆಟ್ ಹೇಳ್ತೀನಿ. ನೀನು ಕುಂತಿ ಕನ್ಯಾವಸ್ಥೆಯಲ್ಲಿದ್ಲಲ್ಲ, ಅವಳ ಗರ್ಭದಿಂದಾನೇ ಹುಟ್ಟಿದೀಯಾ. ಅವಳು ಕನ್ಯಾವಸ್ಥೆಯಲ್ಲಿದ್ದಾಗ ಅಂದರೆ ಏನು, ಮದುವೆ ಆಗೋಕ್ಕೆ ಮುಂಚೆನೇ ನೀನು ಅವಳಿಗೆ ಹುಟ್ಟಿರುವಂಥದ್ದು. ಅದಕ್ಕೋಸ್ಕರ ಧರ್ಮಾನುಸಾರವಾಗಿ ನೀನು ಪಾಂಡುವಿನ ಮಗನೇ ಆಗಿದೆಯಾ. ಅದಕ್ಕೋಸ್ಕರನೇ ಶಾಸ್ತ್ರದ ದೃಷ್ಟಿಯಲ್ಲಿ ನೀನೇ ರಾಜ್ಯದ ಅಧಿಕಾರಿ. ಈಗ ಧರ್ಮರಾಯ ಎಲ್ಲರಿಗಿಂತ ದೊಡ್ಡವನು, ಯುಧಿಷ್ಠಿರ ಅಂತ ತಿಳ್ಕೊಂಡಿದ್ದೀವಲ್ವ. ಆದರೆ ಶಾಸ್ತ್ರದಿಂದ ನೋಡಿದಾಗ ನೀನು ಕುಂತಿಯ ಹಿರಿಮಗ, ಪಾಂಡುವಿನ ಹಿರಿಮಗ, ಅದಕ್ಕೆ ನೀನೇ ಈ ರಾಜ್ಯದ ಅಧಿಕಾರಿ. ನಿನ್ನ ಪಿತೃಪಕ್ಷದಲ್ಲಿ ಪಾಂಡವರಿದ್ದಾರೆ ಮತ್ತು ಮಾತೃಪಕ್ಷದಲ್ಲಿ ಯಾದವರಿದ್ದಾರೆ. ತಾಯಿ ಕಡೆಯಿಂದ ಯಾದವರು, ತಂದೆ ಕಡೆಯಿಂದ ಪಾಂಡವರಿದ್ದಾರೆ. ನೀನು ನನ್ನ ಜೊತೆ ಹೊರಡು, ಯಾಕಂದರೆ ನಾನು ಯಾದವರ ಪಕ್ಷದಲ್ಲಿರೋನಲ್ವಾ, ಯಾದವ ನಾನು. ಸೊ ನಿನ್ನ ತಾಯಿಯ ಪಕ್ಷದಿಂದ ನಾನಿದ್ದೀನಿ. ಈಗ ನೀನು ನನ್ನ ಜೊತೆ ಹೊರಡು. ಪಾಂಡವರಿಗೂ ನೀನು ಯುಧಿಷ್ಠಿರನಿಗಿಂತಲೂ ಕೂಡ ಮೊದಲೇ ಹುಟ್ಟಿರುವಂಥವನು, ಅವ್ರಿಗೂ ಈ ವಿಷಯ ಗೊತ್ತಾಗಲಿ, ನೀನು ಕೂಡ ಕುಂತಿಯ ಮಗನೇ, ನಮ್ಮೆಲ್ಲರಿಗಿಂತ ಮುಂಚೆ ಹುಟ್ಟಿರೋನು ಅಂತಂದ್ಬಿಟ್ಟು. ಆಮೇಲೆ 5 ಜನ ಪಾಂಡವರು, 5 ಜನ ದ್ರೌಪದಿಯ ಮಕ್ಕಳು ಮತ್ತು ಅಭಿಮನ್ಯು ಇದ್ದಾನಲ್ಲ, ಅವನು ಕೂಡ ನಿನ್ನ ಚರಣಗಳಿಗೆ ನಮಸ್ಕಾರ ಮಾಡ್ತಾರೆ. ಅಂದರೆ ಅರ್ಥ ಏನು, ನೀನು ಅವರಿಗೆಲ್ಲ ಹಿರಿಯರಾಗಿರ್ತೀಯ, ನಿನಗೆ ಗೌರವ ಕೊಡ್ತಾರೆ ಅಂತ ಹೇಳ್ತಾ ಇರೋದು. ಮತ್ತು ಪಾಂಡವರ ಪಕ್ಷದಲ್ಲಿರೋದಕ್ಕೆ ಅಲ್ಲಿ ಸೇರಿದಾರಲ್ಲ ರಾಜರು ಮತ್ತು ರಾಜಪುತ್ರರು ಮತ್ತು ವೃಷ್ಣಿ ವಂಶದವರು, ಅಂಧಕ ವಂಶದವರು, ಯಾದವರು, ಎಲ್ಲರೂ ಕೂಡ ನಿನ್ನ ಚರಣಗಳಿಗೆ ವಂದನೆ ಮಾಡ್ತಾರೆ, ಎಲ್ಲರೂ ನಿನ್ನನ್ನು ಇಷ್ಟಪಡ್ತಾರೆ. ನೀನು ಈಗ ನನ್ನ ಜೊತೆ ಬಾ ಅಂತ ಹೇಳ್ತಾರೆ. ಬಾ ಅಂತಂದ್ಬಿಟ್ಟು ಹೇಳಿ, ನನ್ನಿಷ್ಟ ಏನಪ್ಪ ಅಂತಂದರೆ, ದೌಮ್ಯ ಮುನಿಗಳು ಈ ದಿನಾನೇ ನಿನಗೋಸ್ಕರ ಒಂದು ಹೋಮವನ್ನು ಮಾಡಲಿ, ಮತ್ತು 4 ವೇದಗಳನ್ನು ತಿಳ್ಕೊಂಡಿರುವಂತಹ ಬ್ರಾಹ್ಮಣರು ನಿನಗೆ ಅಭಿಷೇಕ ಮಾಡಲಿ. ನಾವೆಲ್ಲರೂ ಸೇರಿ ನಿನ್ನ ರಾಜ್ಯಾಭಿಷೇಕವನ್ನು ಮಾಡ್ತೀವಿ. ಅಂದರೆ ನೀನೇ ಇವಾಗ ಯುಧಿಷ್ಠಿರನೂ ಅಲ್ಲ, ನೀನೇ ಇವಾಗ ರಾಜ್ಯವನ್ನು ಆಳಬೇಕು. ಎಲ್ಲರಿಗಿಂತ ಹಿರಿಯ ನೀನೇನೆ ಕುರುವಂಶಕ್ಕೆ ಇವಾಗ ಮಕ್ಕಳಲ್ಲಿ. ಸೊ ನೀನಿಗೆ ನಾವು ರಾಜ್ಯಾಭಿಷೇಕವನ್ನು ಮಾಡ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಧರ್ಮಪುತ್ರನಾದಂತಹ ರಾಜ ಯುಧಿಷ್ಠಿರ ನಿನ್ನ ಯುವರಾಜನಾಗ್ತಾನೆ, ಮತ್ತು ಕೈಯಲ್ಲಿ ಶ್ವೇತ ಚಾಮರವನ್ನು ಹಿಡಿದು ನಿನ್ನ ಹಿಂದೆ ರಥದಲ್ಲಿ ಕೂತ್ಕೊಂಡಿರ್ತಾನೆ. ಯಾರು? ಯುಧಿಷ್ಠಿರ. ನಿನ್ನ ಒಂದು ಮಸ್ತಕದ ಮೇಲೆ ಭೀಮಸೇನ, ಅಂದರೆ ನಿನ್ನ ತಲೆ ಮೇಲೆ ಭೀಮಸೇನ ಶ್ವೇತ ಛತ್ರವನ್ನು ಹಿಡ್ಕೊಂಡಿರ್ತಾನೆ. ಅರ್ಜುನ ನಿನ್ನ ರಥವನ್ನು ನಡೆಸ್ತಾನೆ. ಅಭಿಮನ್ಯು ಸದಾ ನಿನ್ನ ಹತ್ರನೇ ಇರ್ತಾನೆ. ಮತ್ತು ನಕುಲ ಸಹದೇವ, ದ್ರೌಪದಿಯ 5 ಜನ ಮಕ್ಕಳಿರ್ತಾರಲ್ಲ ಅವರು, ಮತ್ತು ಪಾಂಚಾಲ ರಾಜಕುಮಾರ ಮತ್ತು ಮಹಾರಥಿ ಶಿಖಂಡಿ, ಇವರೆಲ್ಲ ನಿನ್ನ ಹಿಂದೆ ನಡೀತಾರೆ. ಅಂದರೆ ನೀನು ಹೇಳ್ದಂಗೆ ಅವರೆಲ್ಲ ಕೇಳಿಕೊಂಡು ನಿನ್ನ ಸೇವೆ ಮಾಡ್ತಾರೆ ಇವರೆಲ್ಲರೂ ಕೂಡ.
ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮತ್ತು ಹೇಳ್ತಾನೆ, ನಾನು ಕೂಡ ನಿನ್ನ ಹಿಂದೆನೇ ನಡಿತೀನಿ, ನಿನಗೆ ಏನು ಸಪೋರ್ಟ್ ಬೇಕೋ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈ ರೀತಿ ನಿನ್ನ ತಮ್ಮಂದಿರಾದಂತಹ ಪಾಂಡವರ ಜೊತೆ ನೀನು ರಾಜ್ಯವನ್ನು ಭೋಗಿಸು, ಮತ್ತು ಜಪ ಹೋಮ ಮತ್ತು ಇನ್ನೂ ಬೇಕಾದಷ್ಟು ರೀತಿಯ ಮಂಗಳ ಕಾರ್ಯಗಳ ಅನುಷ್ಠಾನ ಮಾಡು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ನೀನಿವಾಗ ಆ ದುರ್ಯೋಧನನನ್ನು ಬಿಟ್ಟು ಪಾಂಡವರ ಜೊತೆ ಸೇರು, ಯಾಕಂದರೆ ನೀನೇ ಅವರಿಗೆಲ್ಲರಿಗೂ ಅಣ್ಣ, ನಿನ್ನ ರಾಜ್ಯಾಭಿಷೇಕವನ್ನು ಮಾಡ್ತೀವಿ, ನಾವೆಲ್ಲ ನಿನ್ನ ಜೊತೆಗಿರ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ರಾಜ್ಯವನ್ನು ಕೊಟ್ಟು ಭೋಗಿಸು ಅಂತ ಹೇಳ್ತಾನೆ, ಜೊತೆಗೆ ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾನೆ. ಜಪ ಹೋಮ ಈ ರೀತಿಯ ಮಂಗಳ ಕೆಲಸಗಳನ್ನು ಕೂಡ ನೀನು ಮಾಡು ಅಂತಂದ್ಬಿಟ್ಟು ಭಗವಂತ ಅವನಿಗೆ ಹೇಳ್ತಾನೆ. ಮುಂದುವರೆದೇನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.